ಮ್ಯಾಮ್ ನೀವು ಇದು ಕೇಳ್ತಾ ಇದ್ರಲ್ಲ ಸೊ ಬುಕ್ಸ್ಗಳೆಲ್ಲ ಮಾಡರ್ನ್ ಅಧ್ಯಾತ್ಮ ಕನ್ನಡನೂ ಇದೆ ಇಂಗ್ಲೀಷು ಇದೆ. ಇದು ಧರ್ಮಕರ್ಮದು ಧರ್ಮಕರ್ಮ. ಇನ್ನೊಂದು ನಂದು ಆಧ್ಯಾತ್ಮ ಮತ್ತು ವಿಜ್ಞಾನ ಅಲ್ಲಿದೆ. ಓಕೆ, ಆಮೇಲೆ ನೀವು ಹೋಗ್ತಾ ಕೊಡ್ತೀನಿ. ಓದಬೇಕು ನಾವು ನೋಡಿ. ಎಲ್ಲ ಈ ಮಾಡರ್ನ್ ಧರ್ಮ, ಮಾಡರ್ನ್ ಯಾವುದು ಇದು ಆಧ್ಯಾತ್ಮ, ಇದೆಲ್ಲ ಈ ಜನ್ರೇಷನ್ ಅವ್ರಿಗೂ ಅಲ್ಲ, ಇದನ್ನ ಬರ್ದಿರೋದೇ ಈ ಜನರೇಷನ್ಗೆ ತುಂಬಾ ಸುಲಭವಾಗಿ ಈಗ ಈಗಿನವರು ಹುಡುಗರು ಹುಡುಗಿರಿಗೆ ಅವ್ರು ಕಲಿಬೇಕು ಅಂತಾನೆ. ಯಾಕೆಂದ್ರೆ ಒಬ್ರು ತರಕಾರಿ ಮಾರೋರಾಗಿರ್ಲಿ, ಪಾನಿಪುರಿ ಅಂಗಡಿಯವರಾಗಿರ್ಲಿ, ಅದೇ ಅದನ್ನ ಕಲಿತ್ರೇನೆ ಅವ್ರ ಜೀವನ ಆರಾಮಾಗಿ ನಡೆಸಬಹುದು ಅಂತನೋ ಕಾರಣದಿಂದ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ ನಿದರ್ಶನ್ sarees.com, ಕಸ್ಟಮರ್ ಕೇರ್ ಸಂಖ್ಯೆ 9606867467. ಸೊ ರೂಪಾ ಅವರೇ, ಮಾಡರ್ನ್ ಆಧ್ಯಾತ್ಮ ನೋಡಿ, ಬುಕ್ ಕವರ್ ಪೇಜ್ ನೋಡಿದ ತಕ್ಷಣನೇ ಓದಬೇಕು ಅನ್ಸತ್ತೆ. ಸೊ ನಿಮಗೆ ಸಾಹಿತ್ಯ ಆಸಕ್ತಿ ನಿಮಗೆ ಮುಂಚೆಯಿಂದನೇ ಇತ್ತು, ರೈಟ್? ನೀವು ಬರಿತಾ ಇದ್ರಿ ಆಗಿದ್ದಾನೆ ಅಂತ ಹೇಳಿದ್ರಿ ಸ್ಕೂಲು ಕಾಲೇಜ್ ಲೆವೆಲಲ್ಲೇ. ಸೊ ಈಗ ಬುಕ್ಗಳು ಈಗ ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದೀರಾ. ನಿಮಗೆ ಆದಂಥ ಯಾವ್ದಾದ್ರು ಫೇವ್ರೆಟ್ ಪುಸ್ತಕಗಳು ಆ ಥರ ಏನಾದರೂ ಇದೆಯಾ, ಇನ್ಸ್ಪೈರ್ ಮಾಡಿದಂಥ ಪುಸ್ತಕಗಳು? ಅಫ್ಕೋರ್ಸ್ ನಾನು ಮೊದಲಿಂದ ಬರೀತಿದ್ದೆ ಅಂದರೆ ಸುಮ್ಮನೆ ಸ್ಕೂಲಲ್ಲಿ ಬರೀತಿದ್ದೆ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನಾನು ಏನು ಮಾತಾಡ್ತಿದ್ನೋ, ಟಿ ವಿಲಿ ಸ್ಪೀಚ್ ಕೊಡ್ತಿದ್ನೋ, ಆವಾಗ ನಂಗೆ ಮಹಾಬಲ ಭಟ್ರು ಮತ್ತು ಎಸ್ಪೆಷಲಿ ರವಿ ಹೆಗ್ಡೆ ಸರು ಬರೀಲೇಬೇಕು ಅಂತ ಬರ್ಸಿಸಿದ್ರು, ನೀವು ಇದನ್ನು ಬರೀತಾ ಹೋಗಿ ನ್ಯೂಸ್ ಪೇಪರ್ಗೆ ಅಂತ. ಆವಾಗಿಂದ ಎಲ್ಲರೂ ಇಷ್ಟಪಡೋಕ್ಕೆ ಶುರು ಮಾಡಿದ್ರು, ಇನ್ಕ್ಲೂಡಿಂಗ್ ವಿಶ್ವೇಶ್ವರ ಭಟ್ರು. ನಂದು ಎಲ್ಲ ಮಾಡರ್ನ್ ಅಧ್ಯಾತ್ಮ ಕಾಲಮ್ ಓದ್ಬಿಟ್ಟು ನನಗೆ ಫೋನ್ ಮಾಡೋರು, ತುಂಬ ಚೆನ್ನಾಗಿ ಬರ್ದಿದ್ಯಾ, ಪೀಪಲ್ ಶುಡಂಟ್ ಮಿಸ್. ಆ್ಯಕ್ಚುಲಿ ಇದನ್ನು ರಿಲೀಸ್ ಮಾಡಿದ್ದೆ ವಿಶ್ವೇಶ್ವರ ಭಟ್ರು, ರವಿ ಹೆಗ್ಡೆ ಸರು ಅವರೆಲ್ಲ ಬಂದು ರಿಲೀಸ್ ಮಾಡಿಕೊಟ್ರು ನನಗೆ ಫಸ್ಟ್ ಪುಸ್ತಕ. ಬಹಳಷ್ಟು ನಿಮಗೆ ಪ್ರಶಂಸೆ ಸುರಿಮಳೆ ಆಗಿತ್ತು ಆ ಟೈಮಲ್ಲಿ. ಹಾಗಾದರೆ ಅದೇ ನಾನು ಫಿಲಾಸಫಿನ ಸುಲಭವಾದ ರೀತಿಯಲ್ಲಿ ಮನುಷ್ಯನಿಗೆ ಜೀವನಕ್ಕೆ ಮುಟ್ಟೋ ರೀತಿಯಲ್ಲಿ ಪಾಸಿಟಿವ್ ಆಗಿ ಹೇಳ್ತಾ ಹೋದ್ನಲ್ಲ, ಅದೆಲ್ಲ ಜನರಿಗೂ ಇಷ್ಟ ಆಗ್ತಾ ಹೋಗುತ್ತೆ. ಆ ಥಾಟ್ ಪ್ರೊವೋಕಿಂಗ್ ಅಂತ ಅಷ್ಟೇ, ಒಂದು ಪ್ರಶ್ನೆ ಎಬ್ಬಿಸ್ಬಿಟ್ಟು ಬಿಟ್ಬಿಡ್ಬೇಕು. ಅದೇ ಫಿಲಾಸಫಿದು. ಬ್ರಹ್ಮಸೂತ್ರಗಳನ್ನ ನೀವು ತೊಗೊಂಡ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸಹ ಅಂತ ಫಸ್ಟ್ ನಿನಗೆ ಕ್ವೆಶ್ಚನ್ನ, ಬ್ರಹ್ಮ ಯಾರು, ಬ್ರಹ್ಮನ್ ಯಾರು ಅಂದರೆ ಚತುರ್ಮುಖ ಬ್ರಹ್ಮ ಅಲ್ಲ, ಬ್ರಹ್ಮನ್ ಅಂತ ಎಲ್ಲವನ್ನು ಸೃಷ್ಟಿ ಮಾಡೋದು ಯಾರು ಅನ್ನೋದು ಫಸ್ಟ್ ಒಂದು ಕ್ವೆಶ್ಚನ್ ಮಾರ್ಕ್ ನಿಮ್ಮ ತಲೆಯಲ್ಲಿ ಹುಳ ಬಿಟ್ಕೋಬೇಕು. ಕಿಂ ಕಾರಣಂ ಬ್ರಹ್ಮ ಕುತಃ ಸ್ಮಜಾತಃ ಅಂದರೆ ನಾನು ಯಾರು, ಹೂ ಆಮ್ ಐ, ವೈ ಆಮ್ ಐ ಎಕ್ಸಿಸ್ಟಿಂಗ್, ನಾನು ಯಾರು, ನಾನು ಯಾಕೆ ರೂಪಾಯರಾಗೆ ಹುಟ್ಟಿದೆ, ನೀವು ಯಾಕೆ ನಿಮ್ಮ ಮನೇಲಿ ಹುಟ್ಟಿದ್ರಿ, ಅವ್ರು ಯಾಕೆ ಅವ್ರ ಮನೇಲಿ ಹುಟ್ಟಿದ್ರು ಅಂತ ಈ ಪ್ರಶ್ನೆ ಫಸ್ಟ್ ನಿಮ್ಮ ಮನೇಲಿ ಮನಸ್ಸಲ್ಲಿ ಹುಟ್ಟಬೇಕು. ಸೊ ಆ ಪ್ರಶ್ನೆನ ಹುಟ್ಟಿಸೋ ಅಂಥದ್ದೇ ನಂದಿನ ಅನೇಕ ಈ ಇದರಲ್ಲಿ ಬರ್ದಾಗ್ಲೂ ಅಷ್ಟೇ. ಉಪೇಂದ್ರ ಸರ್ ಅದೇ ಹೇಳೋರು, ಏನು ಎಲ್ಲದಕ್ಕೂ ಪ್ರಶ್ನೆ ಕೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತೀರಾ ಸರ್? ಹೌದು, ಅವರೇ ಹುಡುಕೊಳ್ಳಿ ಅಂತ ಇದ್ರ ಹಿಂದೆ ಅವರೇ ಬರ್ತಿದಾರಲ್ಲ ಉಪೇಂದ್ರ ಸರ್, ಇದಕ್ಕೆ ಕೊಟ್ಟಿದ್ದಾರ. ಓಕೆ, ನಂದು ಒಂದು ಪ್ರಶ್ನೆ ಏನಂದರೆ, ಕತೆ ಬರೆಯೋದು ಈಸಿ ಅಂತ ಅಲ್ಲ, ಕತೆ ಕಾದಂಬರಿ ಅಂಥದ್ದೆಲ್ಲ ಬರೀತಾರೆ. ನೀವು ಈ ಸ್ಪಿರಿಚುವಲ್ ಆಗಿ ಈ ಜ್ಞಾನ ಈ ರೀತಿ ಬರವಣಿಗೆ ಅಟ್ರಾಕ್ಟ್ ಮಾಡೋದು ಬಹಳ ಕಷ್ಟ. ಇಲ್ಲ, ಅದು ಅಥೆಂಟಿಕ್ ನೀವೇ ಚೂಸ್ ಮಾಡ್ಕೊಂಡಿದ್ದ ಅಥವಾ ನೀವು ಅದರಲ್ಲೇ? ನನ್ನನ್ನ ದೇವ್ರು ಚೂಸ್ ಮಾಡ್ಕೊಂಡಿದ್ದು ಹಾಗಂತೀರಾ? ಏನಾಗ ಗೊತ್ತಾ, ನೀವು ಹೇಳಿದ್ ನಿಜ. ಫಿಕ್ಷನಲ್ ಕತೆ ಬರೆಯೋದು ತುಂಬಾ ಸುಲಭ. ತಂಗಾಳಿ ಬೀಸ್ತಾ ಇತ್ತು, ಮರಗಳಿತ್ತು, ಅಲ್ಲಿ ತೆಂಗಿನ ಮರನಾದ್ರೂ ಬರಿಬೋದು, ಮಾವಿನ ಮರನಾದ್ರೂ ಬರಿಬೋದು. ಬಟ್ ಈ ಥರ ಫಿಲಾಸಾಫಿಕಲ್ ತಗೊಂಡಾಗ ನನಗಿಷ್ಟ ಬಂತು ಅಂತ ನಾನು ತಾತ್ಪರ್ಯ ಬರೆಯೋಕ್ಕಾಗಲ್ಲ. ಅದನ್ನ ನಾವು ಅಪೌರುಷೇಯ ಗ್ರಂಥಗಳು ಅಂತ ಕರಿತೀವಿ, ವೇದ, ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು. ಸೊ ಅದು ಹೇಗೆ ಸೈಂಟಿಫಿಕಲಿ, ಅದಕ್ಕೆ ನಾನು ಅಧ್ಯಾತ್ಮ ಮತ್ತು ವಿಜ್ಞಾನ ಬರೆದು ಸೈಂಟಿಫಿಕಲಿ ಕೂಡ ಕೋಆರ್ಡಿನೇಟ್ ಆಗಬೇಕು. ಮತ್ತೆ ಇಲ್ಲ, ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು, ತಿಳ್ಕೊಂಡಿರ್ಬೇಕು, ಆ ಮಟ್ಟಿಗೆ ಜ್ಞಾನ ಅನ್ನೋದು ನಿಮ್ಮನ್ನ ಆವರಿಸ್ಕೊಂಡಿರ್ಬೇಕಷ್ಟೇ. ಇಲ್ಲ, ಅದು ಒಂದೊಂದೇ ದೇವರು ಥಾಟ್ಸ್ ಕೊಡ್ತಾ ಹೋದ್ರು, ಅದನ್ನ ಸುಲಭವಾಗಿ ಜನರಿಗೆ ಅರ್ಥೈಸೋಕ್ಕೆ. ಬಿಕಾಸ್ ಜನ ಏನು ಅನ್ಕೊಂಡ್ಬಿಡ್ತಾರೆ ಗೊತ್ತಾ, ವೇದಗಳು ಅಂದರೆ ತುಂಬ ಕಾಂಪ್ಲಿಕೇಟೆಡ್, ಸಹಸ್ರ ಶೀರ್ಷ ಪುರುಷಾಹ ಸಹಸ್ರಾಕ್ಷ ಸಹಸ್ರಪದ, ಹಿಂಗೇ ಮಂತ್ರ ಹೇಳೇ ದೇವ್ರನ್ನ ಅಟ್ರಾಕ್ಟ್ ಮಾಡ್ಕೋಬೇಕಂತಾರೆ. ಇಲ್ಲ, ನಿನ್ನ ಜೀವನದ ಕರ್ಮ ಮಾರ್ಗದಲ್ಲೂ ಕೂಡ ನೀನು ಹೇಗೆ ಸತ್ಕರ್ಮಗಳನ್ನು ಮಾಡಿ, ನಿಷ್ಕಾಮ ಕರ್ಮಗಳನ್ನು ಮಾಡಿ ನೀನು ಹೇಗೆ ದೇವ್ರಿಗೆ ಹತ್ತಿರವಾಗಿ ಹೋಗ್ಬೋದು, ಮತ್ತು ಹೇಗೆ ಸಾಮಾನ್ಯ ಭಾಷೆಯಲ್ಲಿ ಕೂಡ ದೇವ್ರನ್ನ ನೀನು ಪೂಜಿಸಬಹುದು, ಪ್ರೀತಿಸಬಹುದು. ನಾನು ದೇವ್ರನ್ನ ಪೂಜೆ ಮಾಡೋದೆಲ್ಲ ಪ್ರೀತಿಯಿಂದ ಮಾಡ್ತೀನಿ ಹೊರತು ಭಯದಿಂದ ಮಾಡಲ್ಲ. ಸೊ ಗಾಡ್ ಫಿಯರಿಂಗ್ ಆಗಿರು ಕೂಡ್ದು, ಯು ಶುಡ್ ಲವ್ ದೆಮ್. ಸೊ ದಟ್ ಇಸ್ ಯುವರ್ ಇನ್ನರ್ ಎನರ್ಜಿ ಅಂಡ್ ಎಕ್ಸ್ಟರ್ನಲ್ ಎನರ್ಜಿ. ಅದು ಭಯ ಇದ್ದಾಗ ದೇವರು ಏನು ಒಲಿಯಲ್ವಾ ಅಂತನಾ? ಹಂಗಂತಲ್ಲ, ನೀವೊಂದು ಭಯದಲ್ಲೇ ಬದುಕ್ತಿರ್ತೀರ, ಪ್ರೀತಿಯಿಂದ ಶರಣಾಗತಿ ತೊಗೊಂಡು ಮಾಡಲ್ಲ. ಈಗ ರೂಮಲ್ಲಿ ದೇವ್ರ ಫೋಟೋ ಇಟ್ಕೊಬಿಡ್ರಿ, ಭಯ ಆಗುತ್ತೆ, ಅವ್ರು ಇಲ್ಲಿ ನೀನು ಇಟ್ಕೊಳ್ದಿದ್ರು ದೇವ್ರು ನಿಮ್ಮನ್ನು ನೋಡ್ತಿರಲ್ವಾ? 24 hours ಎಲ್ಲ ಕಡೆ ಅವನಿದ್ದಾನೆ ಅಂದಾಗ ನೀವು ಫೋಟೋ ಇಟ್ಕೊಳ್ದಿದ್ರು ದೇವ್ರು ನಿಮ್ಮನ್ನು ನೋಡ್ತಿರ್ತಾರೆ. ನೀವು ಕದ್ದು ಮುಚ್ಚಿ 4 ಗೋಡೆ ಮಧ್ಯ ಏನೋ ಮಾಡಿದ್ರು ದೇವ್ರು ನೋಡ್ತಿರ್ತಾರೆ.
ಹೌದು. ಸೊ ಅದನ್ನ ಹಿಂಗಿರ್ಬಾರ್ದು ಹಂಗಿರ್ಬಾರ್ದು ಕಟ್ಟುಪಾಡುಗಳನ್ನ ಮನುಷ್ಯ ಹಾಕೊಂಡಿರೋದು. ಎಲ್ಲ ಸಮಯದಲ್ಲೂ ದೇವರಿದ್ದಾನೆ ಅನ್ನೋ ಕಾನ್ಷಿಯಸ್ನೆಸ್, ಪ್ರಜ್ಞಾನಂ ಬ್ರಹ್ಮ, ಮಹಾವಾಕ್ಯಗಳಲ್ಲಿ ಅದನ್ನೇ ಹೇಳ್ತೀವಿ. ಅಹಂ ಆತ್ಮ ಬ್ರಹ್ಮ ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಈ ಮಹಾವಾಕ್ಯಗಳು ಉಪನಿಷತ್ತುಗಳಿಂದ ಬಂದಿರೋದು. ಸೊ ಅದರಲ್ಲಿ ಪ್ರಜ್ಞಾನಂ ಬ್ರಹ್ಮ ನೀವು ಇಟ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ನೀವು ಎಲ್ಲಿ ಹೋದ್ರೂ ಕಾನ್ಷಿಯಸ್ನೆಸ್ಸಲ್ಲಿ ನಾನು ಅನ್ನೋದು ನನ್ನ ಬಾಡಿ ಅಲ್ಲ, ನನ್ನ ಜೀವಾತ್ಮವನ್ನು ನಾನು ಅನ್ನೋದು ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದೆ ಅಂದರೆ ಅದು ಕಾನ್ಷಿಯಸ್ ಆಗಿರಬೇಕು. ಲೆಥಾರ್ಜಿಕ್ಕಾಗಿ ಅವ್ರು ಯಾರೋ ಹೋದ್ರು ನಂಗೆ ಗೊತ್ತಾಗಲಿಲ್ಲ, ಅವ್ರಿಗೆ ಯಾರಿಗೋ ಏನೋ ಆಯಿತು ನಂಗೆ ಗೊತ್ತಾಗಲಿಲ್ಲ. ನಾವು ಎಷ್ಟೋ ಜನರ ಮನೇಲಿ ಅಪ್ಪ ಅಮ್ಮಂಗೆ ತೊಂದರೆ ಆಗ್ತಿದ್ರು ಮಕ್ಳಿಗೆ ಗೊತ್ತಾಗಿರಲ್ಲ. ಓಕೆ, ಯಾಕಂದ್ರೆ ಅಷ್ಟು ಮೈ ಮರೆತು ಬಿಹೇವ್ ಮಾಡ್ತಾರೆ. ಓಕೆ, ಇಲ್ಲಿ ಇನ್ನೊಂದು ಪ್ರಶ್ನೆ, ಮಂತ್ರದಿಂದ ದೇವರನ್ನ ಹೋಲಿಸ್ಕೊಳಕ್ಕಾಗಲ್ವಾ? ಹಾಗಾದ್ರೆ ನೀವು ಹೇಳಿದ ಪ್ರಕಾರ ಹೋಲಿಸ್ಕೋಬಹುದು, ಅದು ಭಕ್ತಿ ಮಾರ್ಗ. ಅದಕ್ಕೆ ಹೋಗೋಣ ನೆಕ್ಸ್ಟ್ ಸ್ಟೆಪ್. ಇವಾಗ ಫಸ್ಟ್ ಜ್ಞಾನ ಮಾರ್ಗ, ಜ್ಞಾನ ಯೋಗದಲ್ಲಿದ್ದೀವಿ. ನೀವು ವೆರಿ ನೈಸ್, ಎಲ್ಲ ಭಗವದ್ಗೀತೆ ಎಪಿಸೋಡ್ಗಳೇ ಕೇಳ್ತಾ ಇದ್ದೀರಾ. ಸೊ ಕೃಷ್ಣ ಹೇಳ್ದಂಗೆ ಒಂದೊಂದೊಂದೊಂದು ಎಲ್ಲವೂ ಮುಖ್ಯ. ನೀನು ಒಂದು ಬಿಟ್ಬಿಟ್ರೂ ನಾವು ಎಲ್ಲೋ ಒಂದು ಚೈನ್ ಲಿಂಕನ್ನು ಬಿಡಿಸ್ಕೊಂಡ್ಬಿಟ್ಟಂಗಾಗುತ್ತೆ. ಸೊ ಒಂದೇ ಜನ್ಮದಲ್ಲಿ ಪ್ಯಾರಲಲಿ ಎಲ್ಲ ಮಾಡಬಹುದು. ಹೇಗೆ ನಮಗೆ ಪ್ಯಾರಲಲಿ ಪಂಚೇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಬಾಯಿ ಮಾತಾಡುತ್ತೆ, ಪ್ಯಾರಲಲಿ ನನ್ನ ಕೈ ನೋಡಿ ಹಿಂಗೆ ಬಿಹೇವ್ ಮಾಡ್ತಿದೆ. ಸೊ ನಾವೆಲ್ಲ ಮಲ್ಟಿ ಟಾಸ್ಕ್ ಮಾಡಲಿ ಅಂತಲೇ ಪ್ರಿಪೇರ್ ಆಗಿರೋ ಬಾಡಿ ನಮ್ಮದು. ಹೌದಾ? ನಾನು ಒಂದೇ ಮಾಡ್ತೀನಿ ಅಂತ ಫೋನಲ್ಲಿ ಹಿಂಗೆ ಅಂತ ಇದ್ದರೆ ಅದಕ್ಕಲ್ಲ. ಮನುಷ್ಯನ ಸೃಷ್ಟಿ ಮಾಡಿರೋದೇ ಪರಮಾತ್ಮ. ಉಪನಿಷತ್ತುಗಳಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಪಂಚೇಂದ್ರಿಯಗಳು ಅದ್ರ ಕೆಲಸ ಅದು ಮಾಡ್ಕೋತಾ ಇದೆ. ನೀನು ಅಟ್ಲೀಸ್ಟ್ ನೀನು ಯೋಚನೆ ಮಾಡಿ ನೀನು ಮುಂದಿನ ಕೆಲಸ ಮಾಡು ಅಂತ ಹೇಳ್ತಾರೆ. ಓಕೆ ಓಕೆ ಓಕೆ, ಇದಿಷ್ಟು ಹೇಳಿದ್ರಿ. ಈಗ ನೀವಿಷ್ಟು ಪುಸ್ತಕಗಳನ್ನು ಬರೆದಿದ್ದೀರಾ, ನಿಮಗೆ ಯಾವುದಾದ್ರೂ ಇಷ್ಟವಾದ ಪುಸ್ತಕಗಳಿದೆಯಾ? ರೈಟರ್ಸ್ ಇದ್ದಾರಾ? ಖಂಡಿತ ಮ್ಯಾಮ್, ನನಗೆ ಕೃಷ್ಣನಿಂದ ಹಿಡಿದು ಎಲ್ಲರೂ ಇಷ್ಟ. ದಾರಾ ಬೇಂದ್ರೆ ಸರ್ ಒನ್ ಆಫ್ ಮೈ ರೋಲ್ ಮಾಡೆಲ್ಸು. ನಾಲ್ವಡಿ ಕೃಷ್ಣರಾಜ ಒಡೆಯರು ನನಗೆ ತುಂಬ ಇಷ್ಟ. ಮತ್ತು ಮಹಾರಾಜರ ಸಂತತಿಯಿಂದ ಬರೆದಿರುವಂಥ ಅನೇಕ ಕೃತಿಗಳನ್ನ ನಾನು ಇಷ್ಟಪಡ್ತೀನಿ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರದ್ದು ಎಲ್ಲ ಕೃತಿಗಳು ನನಗಿಷ್ಟ. ಅವರ ಭಾಷ್ಯಗಳಿಷ್ಟ. ಮತ್ತು ಅವ್ರ ಭಗವದ್ಗೀತೆಗೆ ಬರೆದಿರೋಂಥ ತಾತ್ಪರ್ಯಗಳಿಷ್ಟ. ಮೇಯ್ನಾಗಿ ನಾನು ಏನು ಮಾಡ್ಕೊಂಡೆ ಗೊತ್ತಾ, ಎಲ್ಲರದ್ದು ಓದೋಕ್ಕೆ ಹೋಗಲ್ಲ. ಫಸ್ಟು ಮೂಲ ಗುರುಗಳದ್ದು ಓದ್ತಾ ಹೋಗ್ತೀನಿ. ಬಿಕಾಸ್ ಏನಾಯ್ತು, ಒಂದು ಜನ್ಮದಲ್ಲಿ ಎಲ್ಲ ಓದೋಕ್ಕೆ ಸಾಧ್ಯ ಇಲ್ಲ, ಇಂಪಾಸಿಬಲ್. ಆಮೇಲೆ ಏನಾಗ್ಬಿಡುತ್ತೆ, ಎಲ್ಲ ಓದ್ತಿದ್ದಾಗಲೂ ವಿ ಗೆಟ್ ಇನ್ ಟು ಕನ್ಫ್ಯೂಷನ್. ಇವ್ರದ್ದು ನಂಬಲ ಅಂತ. ಅದಕ್ಕೆ ನಾವು ಅಪೌರುಷೇಯ ಗ್ರಂಥದ ತಳಹದಿಯನ್ನು ಮೊದಲು ಓದ್ಕೊಂಡ್ಬಿಡ್ಬೇಕು. ಆಮೇಲೆ ಜೀವನ ಶುರು ಮಾಡಿಬಿಡ್ಬೇಕು. ಆಮೇಲೆ ಮಿಕ್ಕಿದ್ದು ನೀವು ಕಲೆಕ್ಟಿವ್ ಇನ್ಫಾರ್ಮೇಷನ್ ಥರ ತೊಗೊಂಡು ಹೋಗಬೇಕು. ನೀವು ಕೆಲವ್ರು ನೋಡಿ ಓದೋದಕ್ಕೆ ಕೂತ್ರೆ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ. ಕರ್ಮ ಮಾರ್ಗಕ್ಕೆ ಹೋಗಿರೋದೇ ಇಲ್ಲ. ಕರ್ಮ ಮಾರ್ಗನೂ ಇಂಪಾರ್ಟೆಂಟ್. ನಿಮಗೆ ಯಾರು ದುಡ್ಡು ತಂದು ಕೊಡಲ್ಲ. ನಿಮ್ಮ ಜೀವನಕ್ಕೆ ನೀವೇ ದುಡ್ಕೋಬೇಕು. ಬರೀ ನಾವು ಓದ್ತಿದ್ದೀನಿ, ನಾನು ಪಂಡಿತನ ಥರ ಮನೇಲೇ ಕೂತಿರ್ತೀನಿ ಅಂದರೆ ಇಟ್ ವಾಂಟ್ ವರ್ಕ್. ಹೌದು. ಆಮೇಲೆ ಜವಾಬ್ದಾರಿಗಳಿಂದ ಎಸ್ಕೇಪ್ ಆಗಿಬಿಡ್ತೀವಿ ನಾವು. ಸೊ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವ್ನು ಹೆಂಡತಿ ಆಗಿರ್ತಾನೋ, ತಂಗಿ, ಅಣ್ಣ, ತಮ್ಮ, ಎಲ್ರಿಗೂ ಮಲ್ಟಿಪಲ್ ರೋಲ್ಸ್ ಇರುತ್ತೆ ನಿಭಾಯಿಸೋಕ್ಕೆ. ಓಕೆ, ಈಗ ನೀವು ಲೇಖಕರು ಅಂದರೆ ಲೇಖಕಿ ಆಗ್ಬೋದು, ಲೇಖಕರಾಗ್ಬೋದು, ನೀವು ಹೇಳ್ದಂಗೆ ಮಲ್ಟಿ ಟಾಸ್ಕಿಂಗ್ ಇದ್ರೆ ಒಳ್ಳೇದು ಅಂತೀರಾ? ಎಸ್, ಎಕ್ಸಾಕ್ಟ್ಲಿ ಮ್ಯಾಮ್. ನಮ್ಮದೇ ನೋಡಿ, ಇವಾಗ ಮೈಂಡ್ ಥಾಟ್ ಪ್ರಾಸೆಸ್ ಇದ್ರೂ ಕೈ ಬರ್ಕೋತಾ ಇರುತ್ತೆ. ಆ ಮಲ್ಟಿ ಟಾಸ್ಕ್ ಇದ್ದಾಗಲೇ ನಾವು ಜೀವನದಲ್ಲಿ ಬೇಗ ರನ್ನಿಂಗ್ ರೇಸಲ್ಲಿ ಹೋಗಿ ಮುಟ್ಟೋದು. ಓಕೆ, ಏನು ಹೇಳ್ತೀರಾ ಈ ಪುಸ್ತಕ ಪ್ರೇಮಿಗಳಿಗೆ? ಹೇಗೆ ಎಸ್ಪೆಷಲಿ ನಾನು ಹೇಳಿದ್ನಲ್ಲ, ಈಗ ಕತೆ ಆಗ್ಬೋದು, ಕವನ ಆಗ್ಬೋದು, ಕಾದಂಬರಿಗಳಾಗ್ಬೋದು, ಅದೇ ಬೇರೆ ದಾರಿ. ಈ ಸ್ಪಿರಿಚುವಲ್ ಬುಕ್ಸ್ ಓದೋದಿದೆಯಲ್ಲ, ಅದನ್ನ ಓದೋ ಅಂಥವ್ರಿಗೆ ನೀವು ಏನು ಹೇಳ್ತೀರಾ? ಅಥವಾ ಹೇಗೆ ಅವ್ರನ್ನ ಅಟ್ರಾಕ್ಟ್ ಮಾಡಬೇಕು? ಅಟ್ರಾಕ್ಷನ್ನೇ ಫಸ್ಟ್ ಭಗವದ್ಗೀತೆ. ಆಮೇಲೆ ದ ಈಸಿಯೆಸ್ಟ್ ವೇ ಆಫ್ ರೀಡಿಂಗ್ ಭಗವದ್ಗೀತೆ. ನೀವು ಇನಿಷಿಯಲಿ ಮೊದಲಿಂದ ಬೋರ್ ಆಗುತ್ತೆ ಅಂದರೆ ರ್ಯಾಂಡಮ್ ಆಗಿ ಹಿಂಗೊಂದು ತೊಗೊಳ್ಳಿ, ಒಂದನ್ನು ಓದಿ. ಅದರಲ್ಲೇ ಎಷ್ಟೋ ಮೀನಿಂಗ್ ಇರುತ್ತೆ. ಆ್ಯಕ್ಚುಲಿ ನಿಮಗೆ ಲೈಫ್ ರಿಲೇಟೆಡೇ ಅಲ್ಲಿ ಏನೋ ಒಂದು ಸಿಕ್ಬಿಟ್ಟಿರುತ್ತೆ. ತಿರುಗಿ ಇನ್ನೊಂದು ದಿನ ರ್ಯಾಂಡಮ್ ಆಗಿ ಒಂದು ತೊಗೊಳ್ಳಿ, ಅದನ್ನು ಓದಿ. ನಿಮ್ಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಅಟ್ರಾಕ್ಷನ್ ಮಾಡ್ತಾ ಹೋಗುತ್ತೆ, ಅಟ್ರಾಕ್ಟ್ ಮಾಡುತ್ತೆ ಅಂದರೆ ನಿಮ್ಮನ್ನು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಭಗವದ್ಗೀತೆ ನಾನು ಎಲ್ರಿಗೂ ಅದು ಹೇಳ್ತೀನಿ, ರಾತ್ರಿ ಮಲ್ಗಕ್ಕೆ ಮುಂಚೆ ಒಂದಷ್ಟು ಶ್ಲೋಕಗಳು ಓದ್ಕೊಂಡು ಮಲ್ಕೊಳ್ಳಿ. ಸೊ ಅದು ನಿಮಗೆ ಬ್ರೈನ್ಗೆ ಹೋಗುತ್ತೆ. ನಾಳೆ ನಿಮಗೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ, ಥಾಟ್ ಪ್ರೊಸೆಸ್ಸು. ಈ ವಿಷಯದಲ್ಲಿ ನಾನು ಪ್ರೌಡ್ ಫೀಲ್ ಮಾಡ್ತೀನಿ. ಯಾಕಂದರೆ ನನ್ನ ಮಗನಿಗೆ ನಾನು ಒಂದು ಸರಿ ಭಗವದ್ಗೀತೆನೇ ಗಿಫ್ಟ್ ಕೊಟ್ಟಿದ್ದೆ. ಅವನಿಗೆ ಅರ್ಥ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ಮಕ್ಕಳಿಗೆ ಅರ್ಥ ಆಗೋದು ಕಷ್ಟನೇ ಅಲ್ವಾ, ಸ್ವಲ್ಪ ಸಂಸ್ಕೃತ ವರ್ಡ್ಗಳಾಗ್ಬೋದು ಅದೆಲ್ಲ. ಆದ್ರೂ ನಮಗೂ ಇರುತ್ತಲ್ಲ ಮ್ಯಾಮ್, ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲಿ ಆ ಥರದ್ದು ಚೂಸ್ ಮಾಡಿ ಅದನ್ನು ಓದ್ಕೊಳ್ಳಿ. ಶ್ಲೋಕ ಏನು ಓದಿದ್ರು ಪರವಾಗಿಲ್ಲ. ಹಿಂಗೆ ಪೇಜ್ ತೆಗೆದ ತಕ್ಷಣ ಏನೇ ಕಂಟೆಂಟ್ ಓದಿದ್ರು ಭಗವದ್ಗೀತೆಯಲ್ಲಿ ಅದು ನಿಮ್ಮ ಜೀವನಕ್ಕೆ ಪಾಠನೇ. ಸಿಂಪ್ಲಿಫೈ ಮಾಡ್ಕೊಳ್ಳೋದು. ಹೌದು. ಅವಾಗ ನೀವು ಫಿಲಾಸಫಿ ಓದಬೇಕು ಅಂದಾಗ ಮೊದಲು ಈಸಿಯೆಸ್ಟ್ ಬುಕ್ ಅಂದರೆ ಭಗವದ್ಗೀತೆ. ಯಾಕೆ ಅಂದರೆ ಅಗೇನ್ ಇದೇ ಥರ ಕ್ವೆಶ್ಚನ್ ಆನ್ಸರ್ ಸೆಷನ್ನು, ಕೃಷ್ಣ ಮತ್ತು ಅರ್ಜುನಂಗೆ ನಡೆಯೋ ಕ್ವೆಶ್ಚನ್ ಆನ್ಸರ್ ಸೆಷನ್ನು. ಸೊ ನೀವೆಲ್ಲೂ ಕಳೆದೋಗಲ್ಲ.
ನಿಮ್ಮ ಮೈಂಡಲ್ಲಿ ಏನ್ ಪ್ರಶ್ನೆ ಇದೆಯೋ ಅದು ಅರ್ಜುನ ಕೇಳಿರ್ತಾರೆ, ಅಲ್ಲಿ ಉತ್ತರ ಅಲ್ಲಿ ಸಿಕ್ಕಿರುತ್ತೆ. ಉತ್ತರನೂ ಸಿಕ್ಬಿಡುತ್ತೆ ನಿಮ್ಗೆ. ಹೌದು. ಸೊ ನೀವೇನ್ ಹೇಳ್ತೀರಾ, ಎಲ್ರ ಮನೇಲೂ ಒಂದೊಂದು ಭಗವದ್ಗೀತೆ ಇರಬೇಕು ಅಂತ ಅಲ್ವಾ? ಬೇಕು. ಇದೇ ಹೋದ್ರೆ ನಾನು ಏನಕ್ಕಿದ್ದಾರೆ ಸಂಸಾರ ನಡೆಸ್ತಿದ್ದಾರೆ ಅನ್ನೋದೇ ವೇಸ್ಟ್. ಎಲ್ರ ಮನೇಲೂ ಇಟ್ಕೊಳ್ಳೇಬೇಕು. ಮತ್ತೆ ಅದು ಮ್ಯಾಂಡೇಟರಿ. ಮಕ್ಕಳಿಗೂ ಅಷ್ಟೇ ಅವೇರ್ನೆಸ್ ಕ್ರಿಯೇಟ್. ಆಮೇಲೆ ಓದೋದಷ್ಟೇ ಅಲ್ಲ, ನಾನು ಹೇಳಿದ್ನಲ್ಲ ಚಿಕ್ಕ ವಯಸ್ಸಿಂದನೇ ಓದಿಸಿದಾಗ ಅಳವಡಿಸ್ಬೇಕು, ಅದನ್ನ ಆಚರಿಸ್ಬೇಕು. ಇಲ್ಲ ಅಂದರೆ ಸುಮ್ಮನೆ ಓದೋದು ವೇಸ್ಟು, ಸುಮ್ಮನೆ ಹಿಂಗಿಟ್ಟು. ಆಮೇಲೆ ಇಲ್ಲಿ ಇಷ್ಟೇ ಬುಕ್ ಇಟ್ಟಿದ್ದೀನಿ, ಆ ಕಡೆ ಪೂರ್ತಿ ಹೋಲ್ ರೂಮ್ ನನ್ನ ಲೈಬ್ರರಿ ಥರ ಎಲ್ಲ ಬುಕ್ಸು ಅಲ್ಲೇ ಹಾಕ್ಬಿಟ್ಟಿದ್ದೀನಿ. ಇದು ಸುಮ್ಮನೆ ಇಲ್ಲಿ ತಂದಿಟ್ಕೊಂಡ್ರು. ಈಗೆಲ್ಲ ಯಾವ ಥರ ಅಂದರೆ ಟೆಕ್ನಾಲಜಿ ತುಂಬ ಮುಂದುವರೆದ್ಬಿಟ್ಟಿದೆ, ಬುಕ್ಸ್ಗಳನ್ನು ಜೊತೆಲಿ ಕೊಂಡೊಯ್ಯೋಕ್ಕಾಗಲ್ಲ. ಈಗ ಎಲ್ಲೋ ಒಂದು ಫ್ಲೈಟಲ್ಲಿ ಇರ್ಬೋದು, ಅಥವಾ ಯಾವುದೋ ಒಂದು ಟ್ರೈನಲ್ಲಿ ಇರ್ಬೋದು, ಅಥವಾ ಕಾರಲ್ಲಿ ಇರ್ಬೋದು, ಎಲ್ಲ ಟ್ಯಾಬ್ ತೆಗೆದುಬಿಟ್ಟು ಓದೋ ಅಂಥ ಅಭ್ಯಾಸಗಳಾಗಿದೆ. ಅದೇನು ಉತ್ತಮ ಬೆಳವಣಿಗೆನಾ ಅಥವಾ ಬುಕ್ಸೇ ಬೆಸ್ಟ್ ಅಂತೀರಾ? ಅಂದರೆ ಬಟ್ ಡಾಕ್ಟರ್ಸ್ ಏನು ಹೇಳ್ತಾರೆ, ನಿಮಗೆ ತುಂಬ ಅದು ನಿಯಾನ್ ಲೈಟ್ ಅಂದರೆ ಇದ್ರ ಲೈಟ್ ಬರ್ತಿದ್ದಾಗ ಕಣ್ಣಿಗಾಗಲಿ ಸ್ಕಿನ್ಗಾಗಲಿ ತುಂಬ ಎಫೆಕ್ಟ್ ಮಾಡುತ್ತೆ. ಈವನ್ ಬ್ರೈನ್ಗಾಗಲಿ ಸೆಲ್ಸ್ಗೆ, ಈವನ್ ದಟ್ ಸೆಲ್ಸ್ ವಿಲ್ ಅಫೆಕ್ಟ್ ಯುವರ್ ಬ್ರೈನ್ ಅಂತ. ಬಟ್ ಬುಕ್ಸ್ ತುಂಬ ಸುಲಭ, ಒಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ನೀವೇನು 10 ಪುಸ್ತಕ ಓದ್ಬಿಡಲ್ಲ ಒಂದು ಜರ್ನಿಲಿ, ಫ್ಲೈಟಲ್ಲಾಗಲಿ ಟ್ರೈನಲ್ಲಾಗಲಿ. ಒಂದೊಂದು ಪುಸ್ತಕ ಇಟ್ಕೊಂಡು ಹೋಗಿ ಅದನ್ನ ಅನಲೈಸ್ ಮಾಡ್ಕೊಳ್ಳಿ. ಭಗವದ್ಗೀತೆನಂತೂ 100 ಸತಿ ಓದಿದ್ರು ನಿಮ್ಗೇನೋ ಹೊಸ ಹೊಸ ಕಂಟೆಂಟ್ ಸಿಗ್ತಾ ಇರುತ್ತೆ. ಮೋಟಿವೇಶನಲ್ ಒಂದು ಇನ್ಸ್ಪೈರ್ ಆಗ್ತಿರ್ತೀವಿ ಅನ್ಸತ್ತೆ. ಎಲ್ಲ ಡೌಟ್ಸ್ಗಳಿಗೂ ಅಲ್ಲಿ ಒಂದು ಪರಿಹಾರ ಅನ್ನೋದು ಸಿಗ್ತಾ ಇರುತ್ತೆ ಅನ್ಸುತ್ತೆ. ಓಕೆ ರೂಪಾ ಅವರೇ, ನಿಮ್ಮ ಪುಸ್ತಕ ಪ್ರೇಮದ ಬಗ್ಗೆ ಮಾತಾಡಿದ್ದಾಯ್ತು. ನೀವು ನೆಕ್ಸ್ಟ್ ನಮಗೆ ಜ್ಞಾನದ ಬಗ್ಗೆ ಹೇಳ್ತೀನಿ ಅಂತಿದ್ದೀರಾ. ಆಯ್ತು, ಭಕ್ತಿಗೆ ಹೋಗೋಣ. ಭಕ್ತಿಗೆ ಹೋಗೋದಾ? ಬನ್ನಿ ಹಾಗಾದ್ರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.